ಹಾಯ್ ಫ್ರೆಂಡ್ಸ್, ಸ್ವಾಗತ ನನ್ನ ಚಾನಲಿಗೆ ಪವರ್ ಆಫ್ ಗರ್ಲ್ಸ್. ನಾನಿವತ್ತು ನಿಮಗೆ ಹೇಳಲು ಅಥವಾ ನಿಮಗೆ ಎಕ್ಸ್ಪ್ಲೇನ್ ಮಾಡಲು ಹೊರಟಿರುವ ವಿಷಯ ಒಬ್ಬ ವ್ಯಕ್ತಿಯ ಬಗ್ಗೆ. ಅವನೇ ಆಂಟೋನಿ ಲೆಫಾರ್ಡೋ ಅಲಿಯಾಸ್ ಬ್ಲ್ಯಾಕ್ ಏಲಿಯನ್ ಎಂದೇ ಫೇಮಸ್. ಈತನ ಹೆಸರು ಆಂಟೋನಿ ಲೆಫಾರ್ಡೋ. ಮೂಲತಃ ಈತ ಇಂಗ್ಲೆಂಡ್ನವನು. ಈ ಭೂಮಿಯಲ್ಲಿ ಎಷ್ಟು ವಿಚಿತ್ರ ಮನುಷ್ಯರಿದ್ದಾರೆ ಎನ್ನುವುದಕ್ಕೆ ಕಾರಣ ಆಂಟೋನಿ ಲೆಫಾರ್ಡೋ. ಅಂದರೆ ಇವ ತನ್ನ ದೇಹದಲ್ಲಿ ಮಾಡಿಕೊಂಡ ಪರಿವರ್ತನೆ ಇದೆ. ಆಂಟೋನಿ ಲೆಫಾರ್ಡೋ ಬ್ಲ್ಯಾಕ್ ಏಲಿಯನ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಇಂಗ್ಲೆಂಡಿನಿಂದ ಸಿಡ್ನಿಯ ಕಡೆಗೆ ಹೋಗ್ತಾನೆ. ಯಾಕೆ ಹೇಳಿದರೆ ಪ್ಲಾಸ್ಟಿಕ್ ಸರ್ಜರಿ. ಸಿಡ್ನಿ ಅಂದರೆ ಆಸ್ಟ್ರೇಲಿಯಾಕ್ಕೆ ಹೋಗಿ ನೆಲೆಸ್ತಾನೆ. ರೀಸನ್ ಪ್ಲಾಸ್ಟಿಕ್ ಸರ್ಜರಿ. ಯಾವ ಕಾರಣಕ್ಕಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡ ಅಂತ ಹೇಳುವ ಕಾರಣವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸವಿಸ್ತಾರವಾಗಿ ತಿಳಿಸ್ತೇನೆ. ಕೊನೆಯವರೆಗೆ ನೋಡಿ. ಈತನ ಜೀವನದಲ್ಲಿ ಒಂದು ಸ್ವಇಚ್ಛೆ ಅಂತ ಹೇಳಿದರೆ, ನಾನೊಂದು ಏಲಿಯನ್ ಹಾಗೆ ಕಾಣಬೇಕೆನ್ನೋ ಕಾರಣಕ್ಕಾಗಿ ಹೋಗದ ದೇಶ ಇಲ್ಲ ಮತ್ತು ಖರ್ಚು ಮಾಡದ ದುಡ್ಡಿಲ್ಲ. ಅದಕ್ಕೋಸ್ಕರ ಇವನನ್ನೇ ಬ್ಲ್ಯಾಕ್ ಏಲಿಯನ್ ಎಂದೇ ಕರೆಯುತ್ತಾರೆ. ಅದಕ್ಕಾಗಿ ಮೊದಲಿಗೆ ತನ್ನ ಮುಖದಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕೋಸ್ಕರ ಪ್ಲಾಸ್ಟಿಕ್ ಸರ್ಜರಿಗೆ ಒಳಪಡ್ತಾನೆ. ನಂತರ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ ನಂತರ ತನ್ನ 2 ಕಿವಿಗಳನ್ನು ಕತ್ತರಿಸಿಕೊಂಡು ತನ್ನ 2 ನಾಲಿಗೆಯನ್ನು 2 ಭಾಗ ಮಾಡಿಕೊಳ್ಳುತ್ತಿದ್ದಾನೆ. ಇದೆಲ್ಲ ಆಫ್ಟರ್ ಪ್ಲಾಸ್ಟಿಕ್. ಇನ್ನೂ ವಿಚಿತ್ರವಾಗಿ ಕಾಣಬೇಕು ಎನ್ನುವ ಕಾರಣಕ್ಕಾಗಿ ತನ್ನ ದೇಹದ ಮೂಲೆಗಳಲ್ಲಿ ಕೂಡ ಟ್ಯಾಟೂ ಹಾಕಿಸ್ಕೊಳ್ತಾನೆ. ಯಾವ ಭಾಗವನ್ನು ಕೂಡ ಬಿಡದೆ ಟ್ಯಾಟೂ ಹಾಕಿಸ್ಕೊಂಡು ಮುಚ್ಚಿಸ್ಕೊಳ್ತಾನೆ. ಕಣ್ಣಿಗೆ ಕೂಡ ಟ್ಯಾಟೂ ಹಾಕಿಸ್ಕೊಂಡು, ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತದೆ ಅಂತ ಗೊತ್ತಿದ್ರೂ ಕೂಡ, ಕಣ್ಣು ಹೋಗ್ತದೆ ಅಂತ ಗೊತ್ತಿದ್ರೂ ಕೂಡ ಕಣ್ಣಿಗೆ ಟ್ಯಾಟೂವನ್ನು ಹಾಕಿಸ್ಕೊಳ್ತಾನೆ. ಈ ಆಂಟೋನಿ ಲೆಫಾರ್ಡ್ನ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ದ ಪವರ್ ಆಫ್ ಗರ್ಲ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ.